ಹರೇ ಕೃಷ್ಣ. ತುಂಬಾ ದಿನ ಆಗೋಯ್ತಲ್ಪ ವಿಡಿಯೋ ಅಪ್ಲೋಡ್ ಮಾಡಿ. ನಾನು ನಿಮ್ಮೆಲ್ಲರನ್ನು ನಿಜವಾಗ್ಲೂ ತುಂಬಾನೇ ಮಿಸ್ ಮಾಡ್ಕೊಂಡೆ. ನಾನು ಅಪ್ಲೋಡ್ ಮಾಡಿರೋದು ಸ್ವಲ್ಪನೇ ವಿಡಿಯೋಸ್, ಆದ್ರೆ ನೀವು ಕೊಟ್ಟಿರುವಂತಹ ರೆಸ್ಪಾನ್ಸಸ್, ನಿಮ್ಮ ಕಾಮೆಂಟ್ಸ್, ನಿಮ್ಮ ಪ್ರೀತಿ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಲವ್ ಯು ಆಲ್, ಥ್ಯಾಂಕ್ ಯು ಸೋ ಮಚ್. ತಡ ಮಾಡೋದು ಯಾಕೆ? ಫಟ್ ಅಂತ ಹಾರ್ತಾ ಥಟ್ ಅಂತ ಟೈಮ್ ಟ್ರಾವೆಲ್ ಮಾಡಿ ಚಟ್ ಅಂತ ಕುರುಕ್ಷೇತ್ರಕ್ಕೆ ಹೋಗಿ ಏನ್ ನಡೀತಿದೆ ಅಂತ ನೋಡ್ಕೊಂಡ್ಬರೋಣ. ಇದುವರೆಗೂ ಏನಾಗಿತ್ತು ಅಂದ್ರೆ, ಸೀರಿಯಲ್ ಅಲ್ಲಿ ತೋರಿಸೋ ಹಾಗೆ ಹಿಂದಿನ ಸಂಚಿಕೆಯಲ್ಲಿ ಏನಾಗಿತ್ತು, ಕೃಷ್ಣ ಅವರನ್ನೇ ನಾವು ಹೃಷಿಕೇಶ ಅಂತ ಕರೆಯೋದು. ಯಾಕಂದ್ರೆ ನಮ್ಮ ಎಲ್ಲ ಇಂದ್ರಿಯಗಳಿಗೆ ಆತನೇ ಪ್ರಭು. ಹೃಷಿಕೇಶನಾದ ಶ್ರೀಕೃಷ್ಣ ಪಾಂಚಜನ್ಯ ಅನ್ನೋ ಶಂಖವನ್ನ ಊದ್ತಾರೆ. ಅವರ ಪ್ರಾಣ ಸಖ ಪಾರ್ಥ ದೇವದತ್ತ ಅನ್ನೋ ಶಂಖವನ್ನ ಊದ್ತಾರೆ. ಜೊತೆಗೆ ವಾಯುದೇವರ ಅವತಾರ ಭೀಮಸೇನ ದೇವರು ಪೌಂಡ್ರ ಅನ್ನುವಂತಹ ಮಹಾಶಂಖವನ್ನ ಊದ್ತಾರೆ. ಅವರ ಜೊತೆಗೆ ಪಾಂಡವರ ಸೈನ್ಯದಲ್ಲೇ ಯಾರ್ಯಾರು ಯಾವ ಯಾವ ಶಂಖಗಳನ್ನ ಊದ್ತಿದ್ದಾರೆ ಅಂತ ಸಂಜೆಯ ಧೃತರಾಷ್ಟ್ರನಿಗೆ ನರೇಟ್ ಮಾಡ್ತಿದ್ದಾರೆ. ಸೊ ನಾವು ಒಂದು ಮೂವಿಯೊಳಗೆ ಇನ್ನೊಂದು ಮೂವಿಯಲ್ಲಿದ್ದೀವಿ. ಅಂದ್ರೆ ಮೂವಿ ಕುರುಕ್ಷೇತ್ರ ಏನ್ ನಡೀತಿದೆ ಅನ್ನೋದು, ಆದ್ರೆ ಅದನ್ನ ನರೇಟ್ ಮಾಡ್ತಿರೋದು ಮೂವಿ ತರ ಸಂಜೆಯ ಧೃತರಾಷ್ಟ್ರನಿಗೆ. ನಾವಿವಾಗ ಆ ಮೂವಿಯನ್ನ ನೋಡ್ತಾ ಇದ್ದೀವಿ. ಮುಂದುವರೆದ ಶ್ಲೋಕಗಳು 16ನೇ ಶ್ಲೋಕದಿಂದ 19ನೇ ಶ್ಲೋಕದವರೆಗೂ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ಸಂಜೆಯ ಏನ್ ಹೇಳ್ತಿದ್ದಾರೆ ಅಂದ್ರೆ, ಅನಂತ ವಿಜಯಂ ರಾಜ ಕುಂತಿ ಪುತ್ರೋ ಯುಧಿಷ್ಠಿರಃ ನಕುಲ ಸಹದೇವಶ್ಚ ಸುಘೋಷ ಮಣಿಪುಷ್ಪಕೌ ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಅಪರಾಜಿತಃ ದ್ರುಪದೋ ದ್ರೌಪದೀಯಾಶ್ಚ ಸರ್ವಶ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖಾನ್ ದಧ್ಮುಃ ಪೃಥಕ್ ಪೃಥಕ್ ಸಘೋಷೋದಾರ್ಥರಾಷ್ಟ್ರಾಣಾಂ ಹೃದಯಾನಿ ವ್ಯದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲಃ ಅಭ್ಯನುನಾದಯನ್. ಒಂದೊಂದೇ ಪದವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಯಾರ ಬಗ್ಗೆ ಸಂಶಯ ಹೇಳ್ತಿದ್ದಾರೆ ಈ ಶ್ಲೋಕದಲ್ಲಿ ಅಂದ್ರೆ, ಕುಂತಿ ಪುತ್ರನಾದ ಯುಧಿಷ್ಠಿರನು ಅನಂತ ವಿಜಯ ಅನ್ನುವಂತಹ ಒಂದು ಮಹಾಶಂಖವನ್ನ ಊದುತ್ತಾನೆ ಅಂತ. ಇದ್ರ ಬಗ್ಗೆ ತುಂಬಾ ಗಮನ ಹರಿಸಿ. ಕುಂತಿ ಪುತ್ರನಾದ ಯುಧಿಷ್ಠಿರ ಯಾವ ಶಂಖವನ್ನ ಊದುತ್ತಾನೆ? ಅನಂತ ವಿಜಯ ಅಂತ. ಅನಂತ ಅಂದ್ರೆ ಏನು? ಅಂತ ಅಂದ್ರೆ ಅಂತ್ಯ ಅಂತ, ಎಂಡ್. ಒಂದು ವಿಷಯಕ್ಕೆ ಒಂದು ಎಂಡ್ ಇರುತ್ತೆ. ಆ ಎಂಡ್ ಅನ್ನ ನಾವು ಅಂತ್ಯ ಅಂತ ಕರಿತೀವಿ. ಅನಂತ ಅಂದ್ರೆ ಏನು? ಅಂತ್ಯವೇ ಇಲ್ಲದ್ದು ಅಂತ, ಎಂಡೇ ಇಲ್ಲದೆ ಇರೋದನ್ನ ನಾವು ಅನಂತ ಅಂತ ಕರಿತೀವಿ. ಅನಂತ ಆದ್ಮೇಲೆ ಏನಿದೆ ಆ ಶಂಖದ ಹೆಸರಲ್ಲಿ? ವಿಜಯ. ಅನಂತ ವಿಜಯ ಅಂದ್ರೆ ಯಾವಾಗ್ಲೂ ಕೂಡ ಇದಕ್ಕೆ ವಿಜಯನೇ ಇರುತ್ತೆ, ಯಾವತ್ತೂ ಸೋಲೇ ಇಲ್ಲ, ವಿಜಯ ಅನ್ನೋದಕ್ಕೆ ಅಂತ್ಯವೇ ಇಲ್ಲ ಅಂತ ಈ ಶಂಖದ ಹೆಸರು. ಯಾಕೆ ಯುಧಿಷ್ಠಿರನ ಶಂಖದ ಹೆಸರಿಗೆ ಅನಂತ ವಿಜಯ ಅಂತ ಹೇಳಿದ್ದಾರೆ? ಯಾಕಂದ್ರೆ ಯುಧಿಷ್ಠಿರನ ಪಾಪ್ಯುಲರ್ ಹೆಸರೇನು? ಧರ್ಮರಾಜ. ಧರ್ಮ ಎಲ್ಲಿರುತ್ತೋ ಜಯ ಯಾವಾಗ್ಲೂ ಅಲ್ಲೇ ಇರುತ್ತೆ. ಧರ್ಮಕ್ಕೆ ಎಟರ್ನಲಿ ಯಾವಾಗ್ಲೂ ಕೂಡ ವಿಜಯನೇ ಆಗೋದು, ಧರ್ಮಕ್ಕೆ ಸೋಲೇ ಇಲ್ಲ. ಹಾಗಾಗಿ ಅನಂತ ವಿಜಯ, ಅಂತ್ಯವೇ ಇಲ್ಲದ ವಿಜಯ ಧರ್ಮಕ್ಕೆ. ಅದನ್ನೇ ಧರ್ಮರಾಜ ಇಲ್ಲಿ ನಮಗೆ ಸೂಚಿಸ್ತಿದ್ದಾರೆ. ಜೊತೆಗೆ ನಕುಲ ಸಹದೇವರು ಸುಘೋಷ ಮತ್ತೆ ಮಣಿಪುಷ್ಪಕ ಅನ್ನುವಂತಹ ಶಂಖಗಳನ್ನ ಊದ್ತಾರೆ. ಅವರಷ್ಟೇ ಅಲ್ಲ, ಸಂಜೆಯ ಕಂಟಿನ್ಯೂ ಮಾಡ್ತಾ ಹೇಳ್ತಿದ್ದಾರೆ, ರಾಜನೇ ಮಹಾಧನುರ್ಧಾರಿಯಾದ ಕಾಶಿರಾಜ, ಮಹಾರಥನಾದ ಶಿಖಂಡಿ, ದೃಷ್ಟದ್ಯುಮ್ನ, ವಿರಾಟ, ಅಜೇಯನಾದ ಅಂದ್ರೆ ಯಾರು ಕೂಡ ಸೋಲ್ಸಕ್ಕೆ ಸಾಧ್ಯ ಆಗದೆ ಇರುವಂತಹ ಸಾತ್ಯಕಿ, ದ್ರುಪದ, ದ್ರೌಪದಿಯ ಮಕ್ಕಳು, ದ್ರೌಪದೇಯಾಶ್ಚ ಅಂದ್ರೆ ದ್ರೌಪದಿಯ ಮಕ್ಕಳು ಅಂತ, ಮಹಾಬಾಹುವೂ ಆದ ಸುಭದ್ರೆಯ ಮಗನೂ ಆದ ಅಭಿಮನ್ಯು. ಅಭಿಮನ್ಯು ನಮ್ಮೆಲ್ಲರಿಗೂ ತುಂಬಾ ಇಷ್ಟ. ಆ ಅಭಿಮನ್ಯು ಕೂಡ ಇವರ ಜೊತೆಗೆ ಎಲ್ಲರೂ ಕೂಡ ತಮ್ಮ ತಮ್ಮ ಶಂಖಗಳನ್ನ ಊದ್ತಿದ್ದಾರೆ ಅಂತ ಸಂಜಯ ಹೇಳ್ತಾರೆ. ಜೊತೆಗೆ 19ನೇ ಶ್ಲೋಕದಲ್ಲಿ ಅವ್ರು ಹೇಳೋದು ತುಂಬಾ ಇಂಪಾರ್ಟೆಂಟ್, ಕೇಳಿಸ್ಕೊಳ್ಳಿ. ಈ ಶಂಖಗಳ ನಾದದಿಂದ ತುಮುಲ ಉಂಟಾಯಿತು. ತುಮುಲ ಅಂದ್ರೆ ಕೋಲಾಹಲ ಉಂಟಾಯಿತು. ಆ ಕೋಲಾಹಲ ಯಾವ ಮಟ್ಟಿಗೆ ಇತ್ತು ಅಂದ್ರೆ, ಆ ನಾದ ಭೂಮಿ ಮತ್ತೆ ಆಕಾಶ ಎಲ್ಲ ಕಡೆ ಎಕೋ ಆಗೋದಕ್ಕೆ ಶುರು ಆಗೋಯ್ತು, ಪ್ರತಿಧ್ವನಿ ಆಯ್ತು. ಅಷ್ಟರ ಮಟ್ಟಿಗೆ ಈ ನಾದ ಇತ್ತು ಅಂತ ಸಂಜಯ ಹೇಳ್ತಿದ್ದಾರೆ. ಈ ನಾದದಿಂದ ಕೌರವರ ಹೃದಯಗಳು ಚೂರ್ ಚೂರಾಗ್ಬಿಟ್ವು ಅಂತ ಇದುವರೆಗೂ ಏನೆಲ್ಲ ನಡೀತಿದೆ ಅಂತ ಸಂಜೆಯ ಧೃತರಾಷ್ಟ್ರನಿಗೆ ನರೇಟ್ ಮಾಡ್ತಾ ಇದ್ದಾರೆ. ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂದ್ರೆ, ಕೌರವರೆಲ್ಲ ಏನೇನೋ ಸದ್ದುಗಳು ಮಾಡಿದ್ರು, ಶಂಖಗಳನ್ನು ಊದಿದ್ರು. ಅವಾಗ ಮಾತ್ರ ಸಂಜೆಯ ಧೃತರಾಷ್ಟ್ರನಿಗೆ ಈ ನಾದದಿಂದ ಪಾಂಡವರ ಪಕ್ಷದಲ್ಲಿ ಕೋಲಾಹಲ ಉಂಟಾಯಿತು, ಪಾಂಡವರಿಗೆ ಭಯ ಆಯಿತು ಅಂತ ಹೇಳಲೇ ಇಲ್ಲ. ಇವಾಗ ಪಾಂಡವರೆಲ್ಲ ಶಂಖ ಊದಿದ್ರು, ಅದಕ್ಕೆ ಸಂಜೆಯ ಏನ್ ಹೇಳ್ತಿದ್ದಾರೆ,
ಧೃತರಾಷ್ಟ್ರನ ಮಕ್ಕಳು ಯಾವ ಪಕ್ಷದಲ್ಲಿದ್ದಾರೋ ಅಂದ್ರೆ ಕೌರವರ ಪಕ್ಷ ನಡುಗ್ ಹೋಯ್ತು, ಎಲ್ಲರ ಮನಸ್ಸು ಛಿದ್ರ ಛಿದ್ರ ಆಗೋಯ್ತು ಅಂತ ಹೇಳ್ತಿದ್ದಾರೆ. ಸಂಜಯ ಯಾರು? ಧೃತರಾಷ್ಟ್ರನಿಗೆ ಆಪ್ತನಾದವನು, ಅವನ ಸಾರಥಿ, ಅವನ ಸೆಕ್ರೆಟರಿ. ಹಾಗಿರುವಾಗ ಸಂಜಯ ಯಾಕೆ ಧೃತರಾಷ್ಟ್ರನ ಮಕ್ಕಳು ಹೆದರ್ಕೊಳ್ಳೋದನ್ನ ಹೇಳ್ತಿದ್ದಾನೆ? ಪಾಂಡವರ ಪಕ್ಷದಲ್ಲಿ ಭಯ ಇರೋದನ್ನೇ ಹೇಳ್ತಿಲ್ವಲ್ಲ. ಅವ್ರಿಗೆ ಭಯ ಆಯ್ತು ಅನ್ನೋ ಉಲ್ಲೇಖನೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಭಯ ಆಗಿಲ್ಲ. ಯಾಕೆ ಭಯ ಆಗಿಲ್ಲ? ಯಾವ ಕಡೆ ಯಾವ ಪಕ್ಷದವರು ಭಗವಂತನನ್ನ ಆಶ್ರಯಿಸಿರ್ತಾರೋ, ದೇವಾದಿದೇವನ ಆಶ್ರಯವನ್ನ ಪಡೆದಿರ್ತಾರೋ ಅವರಿಗೆ ಯಾವ ರೀತಿಯ ಭಯ? ಎಂತಹ ದೊಡ್ಡ ಘೋರ ಕೃತ್ಯ ನಡೀತಿದ್ರು, ಎಂತಹ ಕೋಲಾಹಲ ಉಂಟಾದ್ರು ಇವರ ಮನಸ್ಸಲ್ಲಿ ಭಯ ಉಂಟಾಗುದಿಲ್ಲ. ಯಾಕಂದ್ರೆ ಅವರ ಜೊತೆ ನಿಂತಿರೋದು ಸಾಕ್ಷಾತ್ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ. ಹಾಗೆ ಶ್ರೀ ಕೃಷ್ಣ ಇರುವಂತಹ ಪಕ್ಷದಲ್ಲಿ, ಪಾಂಡವರ ಪಕ್ಷದಲ್ಲಿ ಯಾವ ರೀತಿಯ ಭಯ ಕೂಡ ಉಂಟಾಗಲಿಲ್ಲ. ಆದ್ರೆ ಇಲ್ಲಿ ಕಲಿಪುರುಷ ನಮಗ್ ಗೊತ್ತು. ಕಲಿಯುಗ ರೂಲ್ ಮಾಡ್ತಿರೋದು ಕಲಿಪುರುಷ. ಆತ ಒಬ್ಬ ತುಂಬಾ ದೊಡ್ಡ ರಾಕ್ಷಸ. ಆತನಿಗೆ ಒಂದು ಫಿಸಿಕಲ್ ಫಾರ್ಮ್ ಇರಬೇಕು ಅಂತಾನೆ ಇಲ್ಲ. ಆತ ನಮ್ಮೆಲ್ಲರ ಮನಸ್ಸಲ್ಲಿ ಕೂತ್ಕೊಂಡೇ ಕಲಿಯುಗವನ್ನ ಆಳ್ತಿದ್ದಾನೆ. ಹಾಗೆ ದ್ವಾಪರ ಯುಗದಲ್ಲಿ ಕಲಿಪುರುಷ ಯಾವ ರೀತಿಯಲ್ಲಿ ಅವತಾರ ಮಾಡಿದ್ದ ಗೊತ್ತಾ? ದುರ್ಯೋಧನನಾಗಿ ಅವತಾರ ಮಾಡಿದ್ದ. ನಾವೇನ್ ದುರ್ಯೋಧನ ಆಂಟಾಗನಿಸ್ಟ್ ಅಂತ ನೋಡ್ತೀವೋ ಮಹಾಭಾರತದಲ್ಲಿ, ಆತ ಬೇರೆ ಯಾರು ಅಲ್ಲ, ಕಲಿಪುರುಷನ ಅವತಾರ ಅವನು. ಹಾಗಾಗಿ ಅವರ ಮನಸ್ಸಲ್ಲಿ ಆಟೋಮ್ಯಾಟಿಕಲಿ ಭಗವಂತ ಇದ್ರೆ ಭಯ ಇದ್ದೇ ಇರುತ್ತೆ. ಎಲ್ಲಿ ಭಗವಂತ ಇರ್ತಾನೋ, ಆಪೋಸಿಟ್ ಪಕ್ಷದಲ್ಲಿ ಯಾರು ನಿಂತಿರ್ತಾರೋ ಅವರ ಮನಸ್ಸಲ್ಲಿ ಯಾವುದೇ ರೀತಿಯಾದ ವಿಜಯದ ಆಸೆಗಳು ಇರೋದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಸಾಕ್ಷಾತ್ ಶ್ರೀಮನ್ನಾರಾಯಣ ಆ ಕಡೆ ನಿಂತಿರುವಾಗ ನಾವು ಹೇಗ್ ಗೆಲ್ಲೋಕ್ ಸಾಧ್ಯ ಅಂತ. ತುಂಬಾ ಒಳ್ಳೆ ಮಾತಿದೆ. ನಾರಾಯಣ ಕೃಷ್ಣ ಯಾರಿಗೂ ಸಹಾಯ ಮಾಡೋದಿಲ್ಲ, ಆದ್ರೆ ಕೃಷ್ಣ ಯಾವ ಪಕ್ಷದಲ್ಲಿರ್ತಾರೋ ಸಮಸ್ತ ಸೃಷ್ಟಿ ಆ ಪಕ್ಷಕ್ಕೆ ಸಹಾಯ ಮಾಡುತ್ತೆ ಅಂತ. ಅದಕ್ಕೆ ಎಕ್ಸಾಂಪಲ್ ನಾವ್ ಇಲ್ಲೇ ನೋಡ್ತಿದೀವಿ. ಭೂಮಿ ಆಕಾಶ ಎರಡು ಕಂಪನ ಮಾಡೋದಿಕ್ ಶುರು ಮಾಡ್ಬಿಡ್ತು. ಎರಡು ಶಂಖಗಳ ನಾದವನ್ನ ಎಕೋ ಮಾಡೋದಿಕ್ ಶುರು ಮಾಡ್ತು. ಯಾಕೆ ಅಂದ್ರೆ ಇವರೇನೋ ಶಂಖ ಊತಿದ್ದಾರೆ, ಭೂಮಿ ಆಕಾಶ ಅವ್ರ ಜೊತೆ ಸೇರ್ಕೊಂಡು ಕೇಳಿಸ್ಕೊಳ್ಳಿ ಇನ್ನು ಅಂತ ಎಕೋಗಳನ್ನ ಮಾಡೋದಿಕ್ ಶುರು ಮಾಡ್ತು. ಹಾಗೆ ಪ್ರಕೃತಿನೇ, ಸೃಷ್ಟಿನೇ ಭಗವಂತ ಇರೋ ಪಕ್ಷವನ್ನ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಯಾವಾಗ್ಲೂ ಕೂಡ ನಾವು ನಮ್ಮ ಜೀವನದಲ್ಲಿ ಕೂಡ ನಮ್ಮ ವಿರುದ್ಧ ಯಾರೇ ನಿಂತಿದ್ರು ನಾವು ಆಶ್ರಯವನ್ನ ಭಗವಂತನದ್ದು ಪಡ್ಕೊಳ್ಬೇಕು. ತುಂಬಾ ಕಡೆ ನಮಗೆ ಲೈಫಲ್ಲಿ ಹೇಗಾಗತ್ತೆ ಅಂದ್ರೆ ಒಂದಷ್ಟು ವಿಷಯಗಳು ನಮ್ಮ ಕೈಯಲ್ಲಿ ಇರೋದಿಲ್ಲ, ಒಂದಷ್ಟು ಸನ್ನಿವೇಶಗಳು ನಮ್ಮ ಕೈಯಲ್ಲಿ ಇರೋದಿಲ್ಲ. ಆದ್ರೂ ನಾವು ಅದನ್ನ ಸಾಲ್ವ್ ಮಾಡ್ಬೇಕು ಅಂತ ಇದ್ದೇ ಇರುತ್ತೆ. ಅವಾಗ ಏನ್ ಮಾಡೋದು? ಭಗವಂತನ ಆಶ್ರಯವನ್ನು ಪಡ್ಕೊಳ್ಳಿ. ಯಾವಾಗ್ಲೂ ಎಲ್ಲಾನು ನಮ್ಮ ಕೈಯಲ್ಲೇ ಇರುತ್ತೆ, ಎಲ್ಲಾನು ನಾನೇ ಸಾಲ್ವ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ಆದಷ್ಟು ನಮ್ಮ ಪ್ರಯತ್ನವನ್ನ ನಾವು ಮಾಡಬೇಕು. ಆದ್ರೆ ನಮ್ಮ ಆಶ್ರಯ ಯಾವಾಗ್ಲೂ ಭಗವಂತನ ಚರಣ ಕಮಲಗಳಲ್ಲಿ ಇದ್ದೇ ಇರಬೇಕು. ಹಾಗಿರುವಾಗ ಯಾವ ರೀತಿಯ ದುಷ್ಕೃತ್ಯ ಕೂಡ ನಮ್ಮ ಮೇಲೆ ಏನು ಎಫೆಕ್ಟ್ ಅನ್ನ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಎಂತ ದುಷ್ಟಶಕ್ತಿ ಬಂದ್ರೂ ನಮ್ಮ ಜೊತೆ ಭಗವಂತ ನಿಂತಿರ್ತಾನೆ. ಅರ್ಜುನನ ಮುಂದೆ ಹೇಗೆ ಶ್ರೀಮನ್ನಾರಾಯಣ ಕೃಷ್ಣನಾಗಿ ನಿಂತಿರ್ನೋ ಹಾಗೆ ನಮ್ಮ ಮುಂದೆ ಕೂಡ ಭಗವಂತ ಇರ್ತಾನೆ. ಯಾವಾಗ ಅಂದ್ರೆ ಅರ್ಜುನನ ರೀತಿ ನಾವು ಭಗವಂತನಿಗೆ ಶರಣಾಗಿದ್ದಾಗ. ಹೀಗೆ ಎಲ್ಲರೂ ಶಂಖ ಊದ್ತಾರೆ, ಮತ್ತೆ ಕೌರವರ ಪಕ್ಷದಲ್ಲಿ ಒಂದು ಕೋಲಾಹಲ ಉಂಟಾಗತ್ತೆ ಅಂತ ಹೇಳ್ತಾ ಈ ಶ್ಲೋಕಗಳನ್ನ ಸಂಜಯ ಮುಗಿಸ್ತಾರೆ. ಇನ್ನು ಮುಂದಕ್ಕೆ ಅವರು ಏನ್ ಹೇಳ್ತಾರೆ, ಸಂಜಯ ಧೃತರಾಷ್ಟ್ರನಿಗೆ ಏನೆಲ್ಲ ನರೇಟ್ ಮಾಡ್ತಾರೆ ಅನ್ನೋದನ್ನ ಮುಂದಿನ ಶ್ಲೋಕಗಳಲ್ಲಿ ನೋಡ್ತಾ ಹೋಗೋಣ. ಕೃಷ್ಣನನ್ನ ಯಾವಾಗ್ಲೂ ಸ್ಮರಣೆ ಮಾಡ್ತಾ ಇರಿ, ಆತನನ್ನ ನಿಮ್ಮ ಮನಸ್ಸಲ್ಲಿ ಯಾವಾಗ್ಲೂ ಇಟ್ಕೊಂಡಿರಿ. ನಿಮಗೆ ಯಾವುದೇ ಕ್ಷಣ ನಿಮ್ಮ ಕೈಯಲ್ಲಿ ಏನೂ ಇಲ್ಲ ಅಂತ ಅನ್ಸುತ್ತೋ ಅವಾಗ ನೀವು ಎಲ್ಲಾ ಕಡೆ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ಯಾವುದೋ ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ಹೋಗ್ಬೇಕಾಗಿಲ್ಲ. ಕಣ್ಣು ಮುಚ್ಚಿ ನಿಮ್ಮ ಮನಸ್ಸನ್ನ ನೋಡಿದ್ರೆ ಸಾಕು. ಯಾಕಂದ್ರೆ ಭಗವಂತ ಎಲ್ಲೋ ಆಕಾಶದಲ್ಲಿ ಮಾತ್ರ ಇದ್ದಾನೆ ಅಂತ ನಾವು ಹೇಳೋದಿಲ್ಲ. ಹೃತ್ಕಮಲ ಮಧ್ಯ ನಿವಾಸಿಯಾಗಿ ಭಗವಂತ ಕೂತಿದ್ದಾನೆ. ನಮ್ಮ ಹೃದಯದಲ್ಲಿರೋ ಅಷ್ಟದಳ ಕಮಲದಲ್ಲಿ ಮಧ್ಯದಲ್ಲಿ ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ ಶ್ರೀಮನ್ನಾರಾಯಣ ಯಾವಾಗ್ಲೂ ನೆಲೆಸಿದ್ದಾನೆ. ನಾವು ಅವನ್ನ ನೋಡ್ಬೇಕು ಅಷ್ಟೇ, ನಾವು ಆತನನ್ನ ಕರಿಬೇಕು ಅಷ್ಟೇ. ಅದಕ್ಕೋಸ್ಕರ ಆತ ಕೂಡ ಕಾಯ್ತಿದ್ದಾನೆ. ನಮ್ಮ ಪ್ರೀತಿಗೋಸ್ಕರ ಭಗವಂತ ಕೂಡ ಹಸಿವಿಂದ ಕಾಯ್ತಾ ಇದ್ದಾನೆ. ಆ ಪ್ರೀತಿಯನ್ನ ಆತನಿಗೆ ಕೊಡೋಣ. ಹೊಸ ವರ್ಷ ಬಂದಿದೆ. ಈ ಹೊಸ ವರ್ಷ ನಮ್ಮ ಧರ್ಮದ ಪ್ರಕಾರ, ನಮ್ಮ ಸನಾತನ ಧರ್ಮದ ಪ್ರಕಾರ ಹೊಸ ಸಂವತ್ಸರ ಅಲ್ಲ. ಹೊಸ ಸಂವತ್ಸರ ನಮಗೆ ಶುರುವಾಗೋದು ಯುಗಾದಿಯಲ್ಲಿ. ಆದ್ರೆ ನಾವು ವ್ಯವಹಾರಕ್ಕೆಲ್ಲ ಇದೇ ಗ್ರೆಗೋರಿಯನ್ ಕ್ಯಾಲೆಂಡರ್ನೇ ಯೂಸ್ ಮಾಡೋದು. ಅದರ ಜೊತೆಗೆ ಕೂಡ ನಾವು ಮುಂದೆ ಹೋಗ್ತಾ ಒಂದು ಹೊಸ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಈ ಹೊಸ ವರ್ಷದಲ್ಲಿ ಭಗವಂತನನ್ನ ಪ್ರತಿದಿನ ಪ್ರತಿ ಕ್ಷಣ ನಿಮ್ಮ ಹೃದಯದಲ್ಲಿ ಜಾಗೃತವಾಗಿ ಇಟ್ಕೊಳ್ಳಿ. ಕೃಷ್ಣ ಯಾವಾಗಲೂ ನಿಮ್ಮ ಜೊತೆ ಇರಲಿ. ಮತ್ತೆ ಭೇಟಿಯಾಗೋಣ. ಹರೇ ಕೃಷ್ಣ.